ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಆರಿಸಿಕೊಂಡದ್ದು ಗುಜರಾತ್ ರಾಜ್ಯದಲ್ಲಿರುವಂತಹ ಸಾಲಾಂಗ್ಪುರ ಅನ್ನೋ ಒಂದು ಊರಿನಲ್ಲಿ ನೆಲೆ ನಿಂತಿರುವಂತಹ ಹನುಮಂತ ದೇವರು. ಇವರನ್ನು ಕರೆಯೋದು ಕಷ್ಟಭಂಜನ್ ಹನುಮಾನ್, ಅಂದರೆ ಕಷ್ಟವನ್ನು ನಿವಾರಿಸುವಂತಹ ಹನುಮಂತ ದೇವರು ಅಂತ. ಅಂದರೆ ಸುಮಾರು 175 ವರ್ಷಕ್ಕಿಂತ ಮೊದಲು ಸ್ವಾಮಿ ಗೋಪಾಲಾನಂದ್ ಅಂತ ಒಬ್ಬರು ಸಂತರಿದ್ದರು. ಅವರು ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಅಪೇಕ್ಷೆ ಪಟ್ಟರಂತ. ಅಂದರೆ ಆ 175 ವರ್ಷ ಹಿಂದೆ ಇವರು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಕೂಡಲೇ ಅವರು ತಮ್ಮ ಕಟ್ಟಿಗೆಯಿಂದ ಆ ಮೂರ್ತಿಯನ್ನು ಸ್ಪರ್ಶ ಮಾಡಿದಾಗ ಮೂರ್ತಿ ನಡೀತೆ ಅಂತ. ಅಂದ್ರೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆದದ್ದರ ಒಂದು ಸಂಕೇತವನ್ನು ಹನುಮಂತ ದೇವರು ತೋರಿಸಿದರು ಅಂತ. ಆವತ್ತಿನಿಂದ ಇವರು ಅಲ್ಲಿ ನೆಲೆ ನಿಂತು ಎಲ್ಲ ರೀತಿಯ ಕಷ್ಟಗಳ ಭಕ್ತರ ಎಲ್ಲ ರೀತಿಯ ಕಷ್ಟಗಳನ್ನು, ವಿಶೇಷವಾಗಿ ಮಾನಸಿಕವಾಗಿ ನೊಂದವರ ಕಷ್ಟವನ್ನು ಪರಿಹಾರ ಮಾಡುತ್ತಾರೆ. ದೈಹಿಕ ಕಷ್ಟ ಇರ್ಬೋದು ಅಥವಾ ಮಾನಸಿಕವಾಗಿ ಯಾವ ಕಷ್ಟ ಇದ್ದರೂ ಕೂಡ ಇಲ್ಲಿ ಬಂದರೆ ಅವು ಪರಿಹಾರ ಆಗ್ತಾವ ಅಂಥೇಳಿ ಹೇಳ್ತಾರೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ಇದರ ಆವರಣದೊಳಗೆ ಸುಮಾರು 54 ಅಡಿ ಎತ್ತರದ 32,000 ಕಿಲೋ ತೂಕ ಇರುವಂತಹ ಒಂದು ಹನುಮಂತ ದೇವರ ಮೂರ್ತಿ. ಅದು ಬಹಳ ಆಕರ್ಷಕವಾದಂಥ ಮೂರ್ತಿ. ಈ ಕಷ್ಟಭಂಜನ್ ಹನುಮಾನ್ ನಾವು ನಮ್ಮ ಕಳೆದ ಸಂಚಿಕೆಯಲ್ಲಿ, ಅದರ ಹಿಂದಿನ ಸಂಚಿಕೆಯಲ್ಲಿ ತೋರಿಸಿದ್ವಿ ನಾವು. ಮನೋರೋಗಕ್ಕೆ ಮದ್ದು ನೀಡುವಂತಹ ಒಬ್ಬ ಹನುಮಂತ ದೇವರು ಅಂಥೇಳಿ. ಇವರು ಕೂಡ ಅದೇ ರೀತಿ ಮನೋರೋಗಕ್ಕೆ ಮದ್ದನ್ನು ಅಥವಾ ಆರೈಕೆಯನ್ನು, ಚಿಕಿತ್ಸೆಯನ್ನು ಇಲ್ಲಿ ಬಂದ್ರೆ ನಮಗೆ ಸಿಗ್ತದೆ. ಸಾಲಂಗ್ಪುರ್ ಹನುಮಾನ್ 175 ವರ್ಷಗಳಿಂದ ಇವರು ಅಲ್ಲಿ ನಿಂತುಕೊಂಡು ನಮ್ಮೆಲ್ಲರ ಕಷ್ಟಗಳನ್ನು ಪರಿಹರಿಸ್ತಾ ಇದ್ದಾರೆ. ನಮಗೂ ಜೀವನದಲ್ಲಿ ಒಂದು ಸಲ ಅವರ ದರ್ಶನ ಪಡೆಯುವಂಥ ಅವಕಾಶ ಸಿಗಲಿ, ಅವರದನ್ನು ಕೊಡಲಿ ಅಂತ ಹೇಳಿ ಕೇಳಿಕೊಂಡು ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ವಾರ ಮತ್ತೆ ನಾನು ನಿಮ್ಮನ್ನು ಮತ್ತೊಬ್ಬ ಹನುಮಂತ ದೇವರ ಚರಿತ್ರೆಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.